ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ನಾವು ಈ ಶುಭ ಫಲಗಳು ಇವೆ ಅಂತ ನೋಡ್ತಾ ಹೋಗೋಣ. ಈ ವೃಷಭ ರಾಶಿಯ ಅಧಿಪತಿ ಬಂದು ಶುಕ್ರ. ರಾಶಿಯವರು ಈ ಆರ್ಥಿಕ ಅಭಿವೃದ್ಧಿ ಮತ್ತು ಈ ದಾಂಪತ್ಯ ಸೌಖ್ಯ ಮತ್ತು ಈ ಒಂದು ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಈ ಒಂದು ಮಂತ್ರವನ್ನ ನೀವು ಪಠಿಸಿ. ಮಾನಸಿಕ ಶಾಂತಿಗಾಗಿ ಈ ಶುಕ್ರನ ಈ ಒಂದು ಮಂತ್ರಗಳು ಮತ್ತು ತಾಯಿ ಮಹಾಲಕ್ಷ್ಮಿ ದೇವಿಯ ಈ ಒಂದು ಶ್ಲೋಕಗಳನ್ನ ಯಾವ ರೀತಿ ಇವಾಗ ನಾವು ಸುಲಭವಾಗಿ ಹೇಳೋದು ಅಂತ ನೋಡ್ತಾ ಹೋಗೋಣ. ಇದನ್ನ ಆದಷ್ಟು ನೀವು ಈ ಪ್ರತಿನಿತ್ಯ ಈ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಇದನ್ನ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಶ್ರೇಷ್ಠ ಪರಿಹಾರಗಳು ಸಿಗುತ್ತೆ. ನಿಮ್ಮ ರಾಶಿಗೆ ಸಂಬಂಧಿಸಿದ ಈ ಒಂದು ಬೀಜ ಮಂತ್ರ ನೀವು ಪ್ರತಿನಿತ್ಯ ಹೇಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರುವ ಆತಂಕಗಳು ದೂರ ಆಗುತ್ತೆ. ಈ ಮಂತ್ರ ನಾವು ಇವಾಗ ನೋಡೋಣ. ಏನಪ್ಪಾ ಅಂದ್ರೆ ಓಂ ಓಂ ಹೀಂ ಕ್ಲೀಂ ಶ್ರೀಂ. ಮತ್ತೊಂದ್ಸಲ ಹೇಳ್ತೀನಿ ನೋಡಿ. ಓಂ ಹೀಂ ಕ್ಲೀಂ ಶ್ರೀಂ. ಮತ್ತು ಈ ಧನ ಲಾಭಕ್ಕಾಗಿ ಈ ಒಂದು ತಾಯಿ ಮಹಾಲಕ್ಷ್ಮಿ ದೇವಿಯ ಒಂದು ಶ್ಲೋಕ. ಅಂದ್ರೆ ಇದು ನಿಮ್ಗೆ ಆರ್ಥಿಕ ಸಮಸ್ಯೆಗಳನ್ನ ದೂರ ಮಾಡುತ್ತೆ. ನಿಮ್ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ಈ ದುಪ್ಪಟ್ಟು ಲಾಭ ಅನ್ನೋದು ಈ ಸಂಪತ್ತು ವೃದ್ಧಿಸಲು ನೀವು ಆದಷ್ಟು ಇದನ್ನ ಹೇಳ್ಕೊಳ್ಳಿ. ಬೆಳಗ್ಗೆ ಅಥವಾ ಸಂಜೆ ಹೇಳೋದ್ರಿಂದ ತುಂಬಾನೇ ಅಭಿವೃದ್ಧಿ ಆಗುತ್ತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತ ಮಹಾಲಕ್ಷ್ಮಿ ನಮೋಸ್ತುತೆ. ಎಲ್ಲಾರ ಜೀವನದಲ್ಲೂ ಈ ಕಷ್ಟ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿದೆ ಅಲ್ವಾ. ಹಾಗಾಗಿ ಈ ಕಷ್ಟಗಳನ್ನ ದೂರ ಮಾಡಿಕೊಂಡು ನಾವು ಜೀವನದಲ್ಲಿ ಬೆಳಿಬೇಕು, ಅಭಿವೃದ್ಧಿ ಹೊಂದಬೇಕು. ಎಲ್ಲರಂತೆ ನಮ್ಮ ಜೀವನನು ತುಂಬಾ ಸುಲಭವಾಗಿ ಸರಾಗವಾಗಿ ಯಾವುದೇ ಒಂದು ಈ ಸಾಸಿವೆ ಕಾಳಷ್ಟು ಅಡೆತಡೆಗಳು ಬರ್ದೇನೆ ನಾವು ಜೀವನ ಸಾಗಿಸ್ಬೇಕು ಅಂತ ನಮಗೆ ನಿಮ್ಗೆ ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಶುಕ್ರನನ್ನ ಒಲಿಸಿಕೊಳ್ಳಲು ಈ ಒಂದು ಪರಮ ಪವಿತ್ರವಾದಂತಹ ಈ ಒಂದು ಮಹಾ ಮಂತ್ರ ನೀವು ಹೇಳಿಕೊಂಡ್ರೆ ತುಂಬಾನೇ ಶುಭ ಆಗುತ್ತೆ. ಹಿಮಕುಂದ ಮೃಣಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮ್ಯಾಹಂ. ಈ ಮಂತ್ರವನ್ನ ಆದಷ್ಟು ನೀವು ಸಾಧ್ಯವಾದ್ರೆ 108 ಬಾರಿ ಅಥವಾ ಈ ಒಂದು ಇಲ್ಲ ನಮ್ಗೆ ಟೈಮ್ ಇಲ್ಲ ಅನ್ನೋರು 11 ಬಾರಿನಾದ್ರೂ ಜಪಿಸಿ. ಆದಷ್ಟು ನೀವು ಶುಕ್ರನನ್ನ ಒಲಿಸಿಕೊಳ್ಳಲು ಈ ಮಂತ್ರ ಪಠಿಸಿದರೆ ನಿಮ್ಮ ಜೀವನದಲ್ಲಿ ಇರುವ ಎಲ್ಲಾ ಅಡೆತಡೆಗಳು ನಿರ್ಮೂಲನೆ ಆಗಿ ನೀವು ಎಲ್ಲರಂತೆ ನೀವು ಕೂಡ ಈ ಆನಂದವಾಗಿ ಈ ಖುಷಿಯಾಗಿ ಜೀವನ ಸಾಗಿಸಲು ಸಹಾಯ ಮಾಡಿಕೊಡುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಇವತ್ತಿನ ಈ ಒಂದು ವಿಶೇಷ ಅಧ್ಯಾಯ ಕೇವಲ ಒಂದು ಸಾಧಾರಣ ಭವಿಷ್ಯ ನುಡಿಯಲ್ಲ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಅತ್ಯಂತ ಆಳವಾದ ಬ್ರಹ್ಮಾಂಡದ ರಹಸ್ಯಗಳ ಮಹಾ ಅನಾವರಣ ಅಂತಲೇ ಅನ್ನಬಹುದು. ಆಕಾಶ ಮಂಡಲದಲ್ಲಿ ಗ್ರಹಗಳ ಚಲನೆ ಈಗ ಒಂದು ಅಪರೂಪದ ಮಹಾ ಸಂಯೋಗವನ್ನು ಸೃಷ್ಟಿಸಿದೆ. ಈ ವಿಶಿಷ್ಟ ಗ್ರಹಚಾರವು ವಿಶೇಷವಾಗಿ ವೃಷಭ ರಾಶಿಯವರ ಪಾಲಿಗೆ ಮಹಾಲಕ್ಷ್ಮಿ ರಾಜಯೋಗ ಮತ್ತು ಈ ಧನ ಕುಬೇರ ಯೋಗದ ಅದ್ಭುತ ಸಂಗಮವನ್ನು ಹೊತ್ತು ತರುತ್ತಿದೆ. ಸಾಮಾನ್ಯವಾಗಿ ನಾವು ನೋಡೋದಾದರೆ ಈ ವೃಷಭ ರಾಶಿಯವರು ಎಂದರೆ ತಾಳ್ಮೆಯ ಸಕಾರ ಮೂರ್ತಿಗಳು. ಭೂಮಿಯ ತತ್ವವನ್ನು ಹೊಂದಿರುವ ನೀವು ಕಷ್ಟಗಳನ್ನು ಮೌನವಾಗಿ ನುಂಗಿಕೊಂಡು ತಮ್ಮ ಕೆಲಸವನ್ನು ತಾವು ಪ್ರಾಮಾಣಿಕವಾಗಿ ಮಾಡುತ್ತಾ ಸಾಗುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಕ್ಕಿದೆಯೇ? ನಿಮ್ಮ ಮನಸ್ಸಿನ ಆಳವನ್ನು ಒಮ್ಮೆ ನೀವೇ ಪ್ರಶ್ನಿಸಿಕೊಳ್ಳಿ. ನೀವು ಹಗಲಿರುಳು ರಕ್ತವನ್ನು ಬೆವರಾಗಿಸಿ ದುಡಿದಿದ್ದೀರಿ. ಕಷ್ಟದ ಸಮಯದಲ್ಲಿ ಯಾರಿಗೂ ದ್ರೋಹ ಬಗೆಯದೆ ನಿಮ್ಮ ಕುಟುಂಬದ ಸುಖಕ್ಕಾಗಿ ನಿಮ್ಮ ನಿದ್ದೆ ನೆಮ್ಮದಿಯನ್ನು ತ್ಯಾಗ ಮಾಡಿದ್ದೀರಿ. ಆದರೆ ಯಾವಾಗ ಯಶಸ್ಸಿನ ಫಲ ಸಿಗಬೇಕೋ ಆ ಸಮಯದಲ್ಲಿ ಯಾರೋ ಬಂದು ನಿಮ್ಮ ಅದೃಷ್ಟವನ್ನು ಕಸಿದುಕೊಂಡು ಹೋದಂತೆ ಭಾಸವಾಗಿರಬಹುದು. ಕೆಲಸವನ್ನು ನೀವು ಮಾಡಿದರೆ ಅದರ ಸಂಪೂರ್ಣ ಕ್ರೆಡಿಟ್ ಅಥವಾ ಕೀರ್ತಿಯನ್ನು ಮತ್ತೊಬ್ಬರು ಅನುಭವಿಸುತ್ತಾರೆ. ಹಣವೇನೋ ಬರುತ್ತೆ, ಆದರೆ ಕೈಯಲ್ಲಿ ಹಣ ನಿಮಗೆ ನಿಲ್ಲೋದೇ ಇಲ್ಲ.
ಒಂದು ಖರ್ಚು ಮುಗಿಯುವ ಮುನ್ನವೇ 10 ಹೊಸ ಖರ್ಚುಗಳು ಸಾಲಾಗಿ ಬಂದು ನಿಲ್ಲುತ್ತೆ. ನನ್ನ ಹಣೆಬರಹದಲ್ಲಿ ಕೇವಲ ಹೋರಾಟ ಮಾತ್ರವೇ ಬರೆದಿದೆಯೇ ಎಂದು ನೀವು ಕಣ್ಣೀರಿಟ್ಟ ದಿನಗಳು ಅಪಾರ. ಆದರೆ ನೆನಪಿಡಿ, ಬ್ರಹ್ಮಾಂಡದ ನ್ಯಾಯದ ಚಕ್ರ ನಿಧಾನವಾಗಿ ಉರುಳಿದರೂ ಅತ್ಯಂತ ನಿಖರವಾಗಿ ಕೆಲಸ ಮಾಡುತ್ತೆ. ನಿಮ್ಮ ತಾಳ್ಮೆಯ ಬಿಂದಿಗೆ ಈಗ ಸಂಪೂರ್ಣವಾಗಿ ತುಂಬಿದೆ. ಸೌಂದರ್ಯ, ಐಶ್ವರ್ಯ ಮತ್ತು ಭೌತಿಕ ಸುಖಗಳ ಅಧಿಪತಿಯಾದ ಶುಕ್ರ ಗ್ರಹ ಹಾಗೂ ಈ ಜ್ಞಾನದ ಕಾರಕನಾದ ಬೃಹಸ್ಪತಿ ಗುರು ಇಬ್ಬರೂ ನಿಮ್ಮ ರಾಶಿಯ ಮೇಲೆ ಅತ್ಯಂತ ಪ್ರಸನ್ನರಾಗಿದ್ದಾರೆ. ಇನ್ನು ಕೇವಲ 48 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಬ್ರಹ್ಮಾಂಡದ ಒಂದು ಮಹಾ ಅಲೆ ಅಪ್ಪಳಿಸಲಿದೆ. ಇದು ನಿಮ್ಮ ಭಾಗ್ಯದ 4 ರಹಸ್ಯ ದ್ವಾರಗಳನ್ನು ತೆರೆಯಲಿದೆ. ಆ 4 ದ್ವಾರಗಳು ಯಾವುದು? ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇದು ಹೇಗೆ ಬದಲಾಯಿಸಲಿದೆ ಎಂಬುದನ್ನು ಅತ್ಯಂತ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆಯಲ್ಲಿ ಈಗ ನಾವು ವಿಸ್ತಾರವಾಗಿ ನೋಡೋಣ. ವೃಷಭ ರಾಶಿಯವರ ಅತ್ಯಂತ ದೊಡ್ಡ ಆಂತರಿಕ ಸ್ವಭಾವ ಎಂದರೆ ಅವರ ಅತಿಯಾದ ಭಾವುಕತೆ. ನೀವು ಸಂಬಂಧಗಳಿಗೆ ಮತ್ತು ನಂಬಿಕೆಗೆ ಅತಿ ಹೆಚ್ಚಿನ ಬೆಲೆ ಕೊಡ್ತೀರಾ. ನಿಮ್ಮ ಮುಂದೆ ಯಾರಾದರೂ ಬಂದು 2 ಸಿಹಿ ಮಾತುಗಳನ್ನಾಡ್ತಾರೆ. ತಮ್ಮ ಕಷ್ಟದ ಕಥೆಯನ್ನು ಹೇಳಿಕೊಂಡ್ರೆ ನಿಮ್ಮ ಸ್ವಂತ ನಷ್ಟವನ್ನು ಲೆಕ್ಕಿಸದೆ ಅವರಿಗೆ ನೀವು ಸಹಾಯ ಮಾಡಲು ಧಾವಿಸುತ್ತೀರಿ. ಇದೇ ಔದಾರ್ಯದ ಗುಣದಿಂದ ನೀವು ಭೂತಕಾಲದಲ್ಲಿ ಹಲವರಿಗೆ ಕೈಗಡವಾಗಿ ಹಣ ನೀಡಿರಬಹುದು, ಇಲ್ಲವೇ ನಂಬಿಕಸ್ಥರೆಂದು ಭಾವಿಸಿ ಉದ್ಯಮದಲ್ಲಿ ಪಾಲುದಾರಿಕೆ ಮಾಡಿಕೊಂಡಿರಬಹುದು. ಆದರೆ ಅದರ ಅಂತಿಮ ಫಲಿತಾಂಶ ಏನಾಯಿತು? ನಿಮ್ಮ ಸ್ವಂತ ಕಷ್ಟದ ದುಡಿಮೆಯೇ ಹಣವೇ ಸಿಲುಕಿಕೊಂಡು ನೀವು ಮರಳಿ ನಿಮ್ಮದೇ ಹಣವನ್ನು ಕೇಳಲು ಹೋದಾಗ ಎದುರಿಗಿದ್ದವರು ಈ ಕೃತಜ್ಞರಾಗಿ ಕಣ್ಣು ಕೆಂಪು ಮಾಡಿ ಮಾತನಾಡ್ತಾರೆ. ಈ ಒಂದು ಹಣ ನಿಮ್ಮ ಕೈ ಸೇರೋದೇ ಇಲ್ಲ, ಈ ಮುಳುಗಿ ಹೋಯಿತು ಎಂದು ನೀವು ಆಸೆಯನ್ನೇ ಕೈ ಬಿಟ್ಟಿರ್ತೀರ. ಆದರೆ ಈಗ ಈ ಒಂದು ಶುಕ್ರ ಮತ್ತು ರಾಹುವಿನ ಮಾಯಾವಿ ಗೋಚಾರವು ನಿಮ್ಮ ಶತ್ರುಗಳ ಹಾಗೂ ಸಾಲಗಾರರ ಬುದ್ಧಿಯನ್ನೇ ಬದಲಾಯಿಸುವಂತೆ ಮಾಡುತ್ತೆ. ಈ ಬ್ರಹ್ಮಾಂಡದ ಅದೃಶ್ಯ ಶಕ್ತಿಯು ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಅಥವಾ ಅಪರಾಧದ ಪ್ರಜ್ಞೆಯನ್ನು ಸೃಷ್ಟಿಸುತ್ತೆ. ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ವಿವಾದಗಳು ಅಥವಾ ಕೋರ್ಟ್ ಕಚೇರಿಯ ವ್ಯವಹಾರಗಳು ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ. ಯಾವುದೇ ದೊಡ್ಡ ಜಗಳ ಅಥವಾ ಗಲಾಟೆ ಇಲ್ಲದೆ ನಿಮ್ಮ ಹಕ್ಕಿನ ಹಣವು ಅತ್ಯಂತ ಗೌರವಾನ್ವಿತ ಮಾರ್ಗದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಮರಳಿ ಬರುತ್ತೆ. ಇದು ನಿಮ್ಮ ಇಡೀ ಆರ್ಥಿಕ ಪರಿಸ್ಥಿತಿ ಒಂದು ಶಕ್ತಿಯುತ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಈ ವಿಸ್ತರಿತ ಭವಿಷ್ಯವಾಣಿ ಉದ್ಯೋಗದಲ್ಲಿರುವ ವೃಷಭ ರಾಶಿಯ ಜಾತಕದವರಿಗೆ ಒಂದು ಮಹಾ ವರದಾನವಾಗುತ್ತೆ. ಕಚೇರಿಗಳಲ್ಲಿ ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿ ನೀವು ಸಾಕಷ್ಟು ರಾಜಕೀಯವನ್ನು ಎದುರಿಸಿದ್ದೀರಿ. ಹಗಲಿರುಳು ಈ ಫೈಲ್ಗಳನ್ನು ಸಿದ್ಧಪಡಿಸಿ ಪ್ರಾಜೆಕ್ಟ್ಗಳನ್ನು ಯಶಸ್ವಿಗೊಳಿಸಿದ್ದು ನಿಜವಾಗಿದ್ದರೂ ಈ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಸಿಗುವ ಸಮಯದಲ್ಲಿ ನಿಮ್ಮ ಜೂನಿಯರ್ಸ್ಗಳು ಅಥವಾ ನಿಮ್ಮನ್ನು ವಿರೋಧಿಸುವವರು ಈ ಬಾಜಿ ಹೊಡೆದುಕೊಂಡು ಹೋಗಿರುತ್ತಾರೆ. ಆದರೆ ಈ ಒಂದು ಕರ್ಮಫಲದಾತನಾದ ಶನಿದೇವನು ನಿಮ್ಮ 10ನೇ ಭಾವವಾದ ಈ ಕರ್ಮ ಭಾವವನ್ನು ತನ್ನ ಪೂರ್ಣ ದೃಷ್ಟಿಯಿಂದ ವೀಕ್ಷಿಸುತ್ತಿದ್ದಾನೆ. ಇದರ ಒಂದು ನೇರ ಅರ್ಥವೇನೆಂದರೆ ನಿಮ್ಮ ಶ್ರಮಕ್ಕೆ ನ್ಯಾಯ ಸಿಗುವ ಸಮಯ ಬಂದಿದೆ. ನಿಮ್ಮ ಕೆಲಸದ ಒಂದು ಜಾಗದ ಈ ಒಂದು ಮ್ಯಾನೇಜ್ಮೆಂಟ್ನಲ್ಲಿ ಈ ತರಂಗ ಬದಲಾವಣೆಗಳು ನಿಮಗೆ ಆಗಬಹುದು. ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದ್ದ ಹಿರಿಯ ಅಧಿಕಾರಿ ಅಥವಾ ವಿರೋಧಿಗಳು ಈ ಸ್ವಯಂಚಾಲಿತವಾಗಿ ಬೇರೆ ಕಡೆಗೆ ವರ್ಗಾವಣೆ ಆಗಬಹುದು. ನೀವು ಕಳೆದ ಹಲವು ತಿಂಗಳುಗಳಿಂದ ಉತ್ತಮ ಕೆಲಸಕ್ಕಾಗಿ ಸಂದರ್ಶನಗಳನ್ನು ನೀಡಿ ಸತತವಾಗಿ ತಿರಸ್ಕಾರಗೊಂಡಿದ್ರೆ ಈಗ ಸಿದ್ಧರಾಗ್ರಿ. ಈ ಒಂದು ಜಾಗತಿಕ ಮಟ್ಟದ ಈ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಗಳಿಂದ ಅಥವಾ ದೂರದ ಪ್ರತಿಷ್ಠಿತ ಸಂಸ್ಥೆಗಳಿಂದ ನಿಮಗೆ ಆಫರ್ ಲೆಟರ್ ಬರಬಹುದು. ಇದರ ಪ್ಯಾಕೇಜ್ ಮತ್ತು ಗೌರವವನ್ನು ನೋಡಿ ನಿಮ್ಮ ವಿರೋಧಿಗಳು ಮೂಗಿನ ಮೇಲೆ ಈ ಬೆರಳಿಡುವುದು ಖಂಡಿತ. ಇದು ಕೇವಲ ಒಂದು ಸಣ್ಣ ಹಂತದ ಪ್ರಗತಿಯಲ್ಲ, ಬದಲಿಗೆ ನಿಮ್ಮ ಉದ್ಯೋಗದ ಶ್ರೇಣಿಯಲ್ಲಿ ಸಿಗುವ ಈ ಒಂದು ಕೆಲಸ ಅಂತಲೇ ಅನ್ನಬಹುದು. ಸ್ವಂತ ಉದ್ಯಮ ಅಥವಾ ವ್ಯಾಪಾರವನ್ನು ನಡೆಸುತ್ತಿರುವ ವೃಷಭ ರಾಶಿಯವರಿಗೆ ಈ ಗ್ರಹಚಾರವು ಯಶಸ್ಸಿನ ಒಂದು ಹೊಸ ಅಲೆಗಳನ್ನು ಹೊತ್ತು ತರುತ್ತಿದೆ.
ಇಲ್ಲಿಯವರೆಗೆ ನೀವು ಒಂದು ನಿರ್ದಿಷ್ಟ ಚೌಕಟ್ಟಿನೊಳಗೆ ಸೀಮಿತ ಗ್ರಾಹಕರನ್ನು ನಂಬಿಕೊಂಡು ಕೇವಲ ದಿನನಿತ್ಯದ ಖರ್ಚುಗಳು ತೂಗುವಷ್ಟು ಮಾತ್ರ ಲಾಭ ಗಳಿಸುತ್ತಿರಬಹುದು. ಆದರೆ ಈಗ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಕೃಪೆಯಿಂದ ನಿಮ್ಮ ವ್ಯಾಪಾರದ ದೃಷ್ಟಿಕೋನವೇ ಬದಲಾಗುತ್ತೆ. ನಿಮಗೆ ಒಂದು ಅದ್ಭುತ ಐಡಿಯಾ ಒಳೆಯಬಹುದು ಅಥವಾ ನಿಮ್ಮ ಆಲೋಚನೆಗಳಿಗೆ ರೆಕ್ಕೆ ನೀಡಬಲ್ಲ ಈ ಒಂದು ಪ್ರಬಲ ಬಿಸ್ನೆಸ್ ಪಾರ್ಟ್ನರ್ ಸಿಗಬಹುದು. ನೀವು ಹುಟ್ಟಿದ ಸ್ಥಳದಿಂದ ದೂರದ ಪ್ರದೇಶಗಳಿಂದ ಅಥವಾ ಈ ಒಂದು ಜಲದಾಚೆಯ ವಿದೇಶಿ ಮಾರುಕಟ್ಟೆಗಳಿಂದ ದೊಡ್ಡ ಆರ್ಡರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಈ ವಿಶೇಷವಾಗಿ ನಾವು ನೋಡೋದಾದರೆ ಈ ಒಂದು ಕಾಸ್ಮೆಟಿಕ್ಸ್, ಬಟ್ಟೆ ಉದ್ಯಮ, ಐಷಾರಾಮಿ ವಸ್ತುಗಳು, ಆಹಾರದ ಉತ್ಪನ್ನಗಳು ಮತ್ತು ರಿಯಲ್ ಎಸ್ಟೇಟ್ ಈ ಒಂದು ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರಿಗಳ ಲಾಭದ ಒಂದು ಗ್ರಾಫ್ ಊಹೆಗೂ ನಿಲುಕದ ಎತ್ತರಕ್ಕೆ ಜಿಗಿಯಲಿದೆ. ಈ ಗೋದಾಮುಗಳಲ್ಲಿ ಈ ಧೂಳು ಹಿಡಿದು ಬಿದ್ದಿದ್ದ ಸ್ಟಾಕ್ಗಳು ರಾತ್ರೋರಾತ್ರಿ ಮಾರಾಟವಾಗಿ ಹೊಸ ಉದ್ಯಮ ಸಾಮ್ರಾಜ್ಯವನ್ನು ಕಟ್ಟಲು ನಿಮಗೆ ಈ ಬಂಡವಾಳ ಒದಗಿ ಬರುತ್ತೆ. ಈ 4ನೇ ದ್ವಾರವು ಅತ್ಯಂತ ನಿಗೂಢ ಹಾಗೂ ರೋಮಾಂಚನಕಾರಿಯಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 8ನೇ ಭಾವವನ್ನು ರಹಸ್ಯಗಳ ಭಾವ ಎಂದು ಕರಿತೀವಿ. ಈ ವೃಷಭ ರಾಶಿಯವರ 8ನೇ ಮನೆಯಲ್ಲಿ ಗ್ರಹಗಳ ಚಲನೆ ತೀವ್ರಗೊಂಡಿರುವುದರಿಂದ ನೀವು ಯಾವುದೇ ಒಂದು ದೈಹಿಕ ಶ್ರಮ ಪಡೆದೆಯೂ ನಿಮಗೆ ಭಾರೀ ಪ್ರಮಾಣದ ಹಣ ಸಿಗುವ ಯೋಗ ಕೂಡ ಇದೆ. ವರ್ಷಗಳಿಂದ ಈ ಕೋರ್ಟ್ ಮೆಟ್ಟಿಲೇರಿದ್ದ ಪೂರ್ವಜರ ಆಸ್ತಿ ವಿವಾದಗಳು ಇದ್ದಕ್ಕಿದ್ದಂತೆ ಇತ್ಯರ್ಥಗೊಂಡು ನಿಮ್ಮ ಪಾಲಿನ ಹಕ್ಕು ನಿಮಗೆ ಸಿಗುತ್ತೆ. ನೀವು ಶೇರ್ ಮಾರ್ಕೆಟು, ಈ ಮ್ಯೂಚುವಲ್ ಫಂಡ್ಸ್ ಅಥವಾ ಈ ಒಂದು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಸಂಪೂರ್ಣವಾಗಿ ಮರೆತು ಹೋಗಿದ್ದ ಹಳೆಯ ಹೂಡಿಕೆಗಳು ಇದ್ದಕ್ಕಿದ್ದಂತೆ 10 ರಿಂದ 20 ಪಟ್ಟು ಹೆಚ್ಚಿನ ಲಾಭವನ್ನು ತಂದುಕೊಡುತ್ತವೆ. ಬ್ರಹ್ಮಾಂಡದ ಅದೃಶ್ಯ ಶಕ್ತಿಯು ನಿಮ್ಮನ್ನು ಒಂದು ರಾತ್ರಿಯಲ್ಲಿ ಸಾಲ ಮುಕ್ತರನ್ನಾಗಿ ಮಾಡಲು ಇಂತಹ ಅಕಸ್ಮಾತ್ ಧನಲಾಭದ ಮಾರ್ಗವನ್ನು ಸೃಷ್ಟಿಸುತ್ತೆ. ಆದರೆ ನೆನಪಿಡಿ, ಜ್ಯೋತಿಷ್ಯದಲ್ಲಿ ಒಂದು ಕಠಿಣ ನಿಯಮವಿದೆ. ಬೆಳಕು ಹೆಚ್ಚಾದಂತೆ ನೆರಳು ಕೂಡ ಆಳವಾಗುತ್ತೆ. ನಿಮ್ಮ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸಂಪತ್ತು ಮತ್ತು ಗೌರವ ಬರುವಾಗ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೂ ಕೆಲವು ಅಪಾಯಕಾರಿ ಬದಲಾವಣೆಗಳು ಆಗುತ್ತವೆ. ನಿಮ್ಮ ಯಶಸ್ಸು ಸಹಿಸದ ಕೆಲವು ಆಪ್ತರೆನ್ನಿಸಿಕೊಂಡವರೇ ನಿಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಹೆಚ್ಚು. ಆ ಶತ್ರುಗಳು ಯಾರು? ಅವರಿಂದ ನಿಮ್ಮ ಧನಯೋಗವನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದನ್ನು ನಾವು ಇವಾಗ ತಿಳಿಯೋಣ. ಜಗತ್ತಿನ ಅತ್ಯಂತ ಹಳೆಯ ಮತ್ತು ಕಠಿಣವಾದ ನಿಯಮ ಹೊಂದಿದೆ. ಯಾವಾಗ ಒಬ್ಬ ಈ ಧುಮುಕಾರ್ತಿ ಸಮುದ್ರದ ಆಳಕ್ಕೆ ಇಳಿದು ಅತಿ ಅಮೂಲ್ಯವಾದ ಮುತ್ತು ಅಥವಾ ನಿಧಿಯನ್ನು ಹುಡುಕಿ ಮೇಲೆ ತರುತ್ತಾಳೋ, ಆ ನಿಧಿಯ ಹೊಳಪನ್ನು ಕಂಡು ಇಡೀ ಸಮುದ್ರದಲ್ಲಿರುವ ಹಸಿದ ಶಾರ್ಕ್ ಮೀನುಗಳು ತಂತಾನೇ ಅವಳ ಕಡೆಗೆ ಆಕರ್ಷಿತವಾಗುತ್ತವೆ. ನಿಧಿ ಎಷ್ಟು ದೊಡ್ಡದೋ ಪ್ರಾಣಕ್ಕೆ ಬರುವ ಅಪಾಯವೂ ಅಷ್ಟೇ ಆಳವಾಗಿರುತ್ತೆ. ಬ್ರಹ್ಮಾಂಡವು ನಿಮ್ಮ ಪಾಲಿಗೆ ಒಲಿದು ತರುತ್ತಿರುವ ಆ ಅಖಂಡ ಐಶ್ವರ್ಯದ ಸುನಾಮಿಯ ಜೊತೆಗೆ ನಿಮ್ಮನ್ನು ಮರಳಿ ಕತ್ತಲೆಯ ಕೂಪಕ್ಕೆ ಎಳೆಯಲು ಹೊಂಚು ಹಾಕುತ್ತಿರುವ ಗುಪ್ತ ಶತ್ರುಗಳು ಕೂಡ ಈಗ ಅತ್ಯಂತ ಸಕ್ರಿಯರಾಗುತ್ತಿದ್ದಾರೆ. ಈ ಜಗತ್ತಿನ ಅತ್ಯಂತ ಕಹಿ ಸತ್ಯವೇನೆಂದರೆ, ನಿಮ್ಮ ಒಳ್ಳೆಯ ಸಮಯವೇ ನಿಮ್ಮ ಅತ್ಯಂತ ದೊಡ್ಡ ಶತ್ರುಗಳು ಹುಟ್ಟುಹಾಕಬಹುದು. ಅತ್ಯಂತ ಅಪಾಯಕಾರಿ ವಿಷಯವೇನೆಂದರೆ, ಈ ವೈರಿಗಳು ಯಾರೋ ಅಪರಿಚಿತರಲ್ಲ, ಹೊರಗಿನವರಂತೂ ಅಲ್ಲವೇ ಅಲ್ಲ. ಇವರು ದಿನನಿತ್ಯ ನಿಮ್ಮೊಂದಿಗೆ ಕುಳಿತು ಊಟ ಮಾಡುವವರು, ನಿಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗುವಂತೆ ನಟಿಸುವವರು ಮತ್ತು ನಿಮ್ಮ ಮುಖದ ಮುಂದೆ ನಿಮ್ಮನ್ನು ಅತಿಯಾಗಿ ಹೊಗಳುವ ನಿಮ್ಮ ಆಪ್ತ ವಲಯದವರೇ ಆಗಿದ್ದಾರೆ. ಈ ವೃಷಭ ರಾಶಿಯ ಅಧಿಪತಿ ಶುಕ್ರ. ಶುಕ್ರನೆಂದರೆ ಆಕರ್ಷಣೆ, ಸೌಂದರ್ಯ ಮತ್ತು ತೇಜಸ್ಸಿನ ಒಂದು ಪ್ರತೀಕ. ನಿಮ್ಮ ಒಳ್ಳೆಯ ಸಮಯ ಆರಂಭವಾದಾಗ ನಿಮ್ಮ ಮುಖದಲ್ಲಿ ಮತ್ತು ನಿಮ್ಮ ಈ ಹಭಾಮಂಡಲದಲ್ಲಿ ಒಂದು ವಿಶಿಷ್ಟವಾದ ದೈವಿಕ ಬೆಳಕು ಅನ್ನೋದು ಮೂಡುತ್ತೆ. ಇದನ್ನು ಕಂಡು ನಿಮ್ಮ ಸುತ್ತಮುತ್ತಲಿನ ಜನರಿಗೆ ತಾವೇ ತಿಳಿಯದಂತೆ ನಿಮ್ಮ ಮೇಲೆ ಒಳಗೊಳಗೆ ಈರ್ಷ್ಯೆ ಮತ್ತು ಅಸೂಯೆ ಹುಟ್ಟಿಕೊಳ್ಳುತ್ತೆ. ನಿಮ್ಮ ಜಾತಕದ 6ನೇ ಭಾವವಾದ ಶತ್ರುಭಾವ ಮತ್ತು 12ನೇ ಭಾವವಾದ ಈ ಗುಪ್ತ ನಷ್ಟದ ಭಾವದಲ್ಲಿ
ಈಗ ನೆರಳು ಗ್ರಹಗಳ ತೀವ್ರ ಚಲನೆ ಇರುವುದರಿಂದ ನಿಮ್ಮ ಬೆನ್ನಿನ ಹಿಂದೆ ಒಂದು ದೊಡ್ಡ ವ್ಯವಸ್ಥಿತ ಪಿತೂರಿ ನಡೆಯುತ್ತಿರುವುದನ್ನು ಈ ಗ್ರಹಚಾರ ತೋರಿಸುತ್ತೆ. ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾದ ತಕ್ಷಣ, ನೀವು ಹೊಸ ವಾಹನ ಖರೀದಿಸಿದಾಗ ಅಥವಾ ಹೊಸ ಉದ್ಯಮಕ್ಕೆ ಕೈ ಹಾಕಿದಾಗ ನಿಮ್ಮ ಆಪ್ತರ ನಿದ್ದೆ ಕೆಡುತ್ತೆ. ನಿಮ್ಮ ಗತಕಾಲವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಹೊಸ ಪ್ರಯತ್ನದ ಮೇಲೂ ಇದು ತುಂಬಾ ರಿಸ್ಕ್. ಬೇಡ, ನಿನ್ನ ಕೈಲಿದು ಆಗಲ್ಲ ಎಂದು ನಕಾರಾತ್ಮಕವಾಗಿ ಮಾತನಾಡಿದವರು ಯಾರು? ಇವರೇ ಆ ಗುಪ್ತ ಶತ್ರುಗಳು. ನೀವು ಎಲ್ಲಿ ತಮಗಿಂತ ಎತ್ತರಕ್ಕೆ ಬೆಳೆದು ನಿಲ್ತೀರೋ ಎಂಬ ಆತಂಕ ಇವರನ್ನು ಒಳಗೊಳಗೆ ತಿನ್ನುತ್ತಿರುತ್ತೆ. ಮುಂಬರುವ ದಿನಗಳಲ್ಲಿ ಈ ಗುಪ್ತ ಶತ್ರುಗಳು 3 ಪ್ರಮುಖ ಮಾರ್ಗಗಳ ಮೂಲಕ ನಿಮ್ಮ ಧನ ಕುಬೇರ ಯೋಗವನ್ನು ಭಂಗಗೊಳಿಸಲು ಪ್ರಯತ್ನಿಸುತ್ತಾರೆ. ಈ 3 ಅಪಾಯಕಾರಿ ಅಲೆಗಳಿಂದ ನೀವು ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದನ್ನು ಈಗ ನಾವು ಸಂಪೂರ್ಣವಾಗಿ ತಿಳಿಯೋಣ. ಶತ್ರುಗಳು ಮಾಡುವ ಮೊದಲ ವಾರ ಅತ್ಯಂತ ಸಿಹಿಯಾಗಿರುತ್ತೆ. ಅವರು ನಿಮ್ಮ ಅತ್ಯಂತ ಆಪ್ತರಂತೆ ನಟಿಸುತ್ತಾ ನಿಮ್ಮ ಬಳಿಗೆ ಬರ್ತಾರೆ. ನಿಮ್ಮ ಕೈಯಲ್ಲಿ ಹಣ ಓಡಾಡುತ್ತಿದೆ ಅಥವಾ ನಿಮ್ಮ ವ್ಯಾಪಾರ ಕುದುರಿದೆ ಎಂಬ ಸಣ್ಣ ಸುಳಿವು ಸಿಕ್ಕರೂ ಸಾಕು, ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ವಾತ್ಸಲ್ಯವನ್ನು ತೋರಿಸಲು ಪ್ರಾರಂಭಿಸುತ್ತಾರೆ. ಹೊರನೋಟಕ್ಕೆ ಅತಿ ಹೆಚ್ಚು ಲಾಭ ತಂದುಕೊಡುವಂತೆ ಕಾಣುವ, ಆದರೆ ಒಳಗಡೆ ನಿಮ್ಮನ್ನು ಸಂಪೂರ್ಣವಾಗಿ ದಿವಾಳಿ ಮಾಡುವಂತಹ ತಪ್ಪು ಹೂಡಿಕೆ ಯೋಜನೆಗಳನ್ನು ನಿಮ್ಮ ತಲೆಗೆ ತುಂಬಲು ಪ್ರಯತ್ನಿಸುತ್ತಾರೆ. ಇಲ್ಲಿ ಹಣ ಹಾಕು, 6 ತಿಂಗಳಲ್ಲಿ ಡಬಲ್ ಆಗುತ್ತೆ ಎಂಬ ಮಾತುಗಳನ್ನು ನಂಬಿ ಹಣ ಹೂಡಿದರೆ ಸಂಪೂರ್ಣ ನಷ್ಟ ಗ್ಯಾರಂಟಿ. ಯಾವುದೋ ಹಳೆಯ ಸ್ನೇಹಿತ ಅಥವಾ ಸಂಬಂಧಿ ತನ್ನ ಮನೆಯಲ್ಲಿ ಮತ್ಯಾವುದೋ ಈ ದೊಡ್ಡ ಕಷ್ಟ ಬಂದಿದೆ ಎಂದು ನಿಮಗೆ ಮುಂದೆ ಕಣ್ಣೀರಿಡಬಹುದು. ಈ ವೃಷಭ ರಾಶಿಯವರು ಮೂಲತಃ ಮೃದು ಸ್ವಭಾವದವರು. ಯಾರೋ ಕಣ್ಣೀರಿಡುವುದನ್ನು ಕಂಡು ನೀವು ಕರಗಿ ಹೋಗ್ತೀರಾ. ಆದರೆ ನೆನಪಿಡಿ, ಈ ಒಂದು ಗೋಚಾರದ ಅವಧಿಯಲ್ಲಿ ನೀವು ಯಾರಿಗಾದರೂ ಭಾವನೆಗಳಿಗೆ ಒಳಗಾಗಿ ಕೈಗಡವಾಗಿ ಈ ಒಂದು ಸಾಲ ನೀಡಿದರೆ ಆ ಹಣವು ಆಳ ಸಮುದ್ರದಲ್ಲಿ ಮುಳುಗಿದ ಕಲ್ಲಿನಂತೆ ಮರಳಿ ಬರೋದೇ ಇಲ್ಲ. ನಿಮ್ಮದೇ ಹಣವನ್ನು ನೀವು ಮರಳಿ ಕೇಳಿದ ದಿನ ಆ ವ್ಯಕ್ತಿಯೇ ನಿಮ್ಮ ಇಡೀ ಜೀವನದ ಪರಮ ಶತ್ರು ನಿಮ್ಮ ಎದುರು ನಿಲ್ತಾನೆ ಶತ್ರುವಾಗಿ. ಯಾವಾಗ ಆ ಶತ್ರುಗಳಿಗೆ ನಿಮ್ಮನ್ನು ಆರ್ಥಿಕವಾಗಿ ಕೆಳಗೆ ಉರುಳಿಸಲು ಸಾಧ್ಯವಾಗುವುದಿಲ್ಲವೋ ಆಗ ಅವರು ನಿಮ್ಮ ಸಮಾಜದಲ್ಲಿನ ಗೌರವ ಹಾಗೂ ಚಾರಿತ್ರ್ಯದ ಮೇಲೆ ದಾಳಿ ಮಾಡಲು ಆರಂಭಿಸುತ್ತಾರೆ. ನಿಮ್ಮ ಬೆನ್ನಿನ ಹಿಂದೆ ಯಾವುದೇ ಆಧಾರವಿಲ್ಲದ ಕಟ್ಟುಕತೆಗಳನ್ನು ಮತ್ತು ಈ ಕೆಟ್ಟ ವದಂತಿಗಳನ್ನು ಹರಡಲು ಪ್ರಾರಂಭಿಸುತ್ತಾರೆ. ಉದ್ಯೋಗ ಮಾಡುವ ಜಾಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಕಿವಿಯನ್ನು ನಿಮ್ಮ ವಿರುದ್ಧ ತುಂಬಬಹುದು. ವ್ಯಾಪಾರ ಕ್ಷೇತ್ರದಲ್ಲಿದ್ದರೆ ನಿಮ್ಮ ಅತ್ಯಂತ ಹಳೆಯ ಮತ್ತು ನಂಬಿಕಸ್ಥ ಗ್ರಾಹಕರನ್ನು ನಿಮ್ಮ ವಿರುದ್ಧ ಎತ್ತಿಕಟ್ಟುವ ಈ ಒಂದು ಕೆಲಸ ಮಾಡ್ತಾರೆ. ಇವರ ನಿಜವಾದ ಉದ್ದೇಶ ನಿಮ್ಮ ಹಣವನ್ನು ಕೀಳುವುದಲ್ಲ, ಬದಲಿಗೆ ನಿಮ್ಮ ಮಾನಸಿಕ ಸಮತೋಲನವನ್ನು ಸಂಪೂರ್ಣವಾಗಿ ಹಾಳು ಮಾಡೋದು. ಏಕೆಂದರೆ ಅವರಿಗೆ ಚೆನ್ನಾಗಿ ಗೊತ್ತು, ವೃಷಭ ರಾಶಿಯ ವ್ಯಕ್ತಿ ಅತಿಯಾದ ಕೋಪ ಅಥವಾ ಆವೇಶಕ್ಕೆ ಒಳಗಾದಾಗ ತನ್ನ ಸ್ವಂತ ಬುದ್ಧಿಯನ್ನೇ ಕಳೆದುಕೊಂಡು ತಾನೇ ತನಗೆ ನಷ್ಟ ಮಾಡಿಕೊಳ್ತಾನೆ. ನೀವು ಕೋಪಗೊಂಡು ಜಗಳ ಆಡಿ ಕೋರ್ಟ್ ಕಚೇರಿ ಎಂದು ನಿಮ್ಮ ಇಡೀ ಧನಾತ್ಮಕ ಶಕ್ತಿಯನ್ನು ಅಲ್ಲಿ ವ್ಯರ್ಥ ಮಾಡಬೇಕೆಂದು ಅವರು ಬಯಸೋದು. ಆ ಮೂಲಕ ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಈ ಮಹಾನಿಧಿಯಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯೋದು ಅವರ ಒಂದು ದೊಡ್ಡ ಮಹಾ ಕುತಂತ್ರವಾಗಿರುತ್ತೆ. ನೆನಪಿಡಿ, ಅತ್ಯಂತ ದೊಡ್ಡ ಶತ್ರು ಯಾವಾಗಲೂ ಹೊರಗಿನವರು ಆಗಿರೋದಕ್ಕೆ ಸಾಧ್ಯನೇ ಇರಲ್ಲ. ಕೆಲವೊಮ್ಮೆ ನಮ್ಮ ಒಳಗಡೆಯೇ ಆತ ಅಡಗಿರುತ್ತಾನೆ. ಯಾವಾಗ ಇದ್ದಕ್ಕಿದ್ದಂತೆ ಅಪಾರ ಪ್ರಮಾಣದ ಸಂಪತ್ತು ನಮ್ಮ ಕೈ ಸೇರುತ್ತದೆಯೋ ಆಗ ರಾಹು ಎಂಬ ನೆರಳು ಗ್ರಹವು ನಮ್ಮ ಬುದ್ಧಿಯನ್ನು ಇಲ್ಲಿ ಭ್ರಮೆ ಮಾಡುತ್ತೆ. ರಾಹು ಎಂದರೆ ಭ್ರಮೆ, ಮಾಯೆ. ನಿಮ್ಮ ಬಳಿ ಈ ಚಪ್ಪರ ಹರಿದು ಬರುವಷ್ಟು ಹಣ ಬಂದಾಗ ಇನ್ನು ಎಲ್ಲವೂ ನನ್ನ ನಿಯಂತ್ರಣದಲ್ಲಿದೆ, ನನ್ನನ್ನು ಕೇಳುವವರೇ ಇಲ್ಲ ಎಂಬ ಅಹಂಕಾರದ ಭಾವನೆ ನಿಮ್ಮ ತಲೆಗೇರಬಹುದು. ನೀವು ಕೇವಲ ಜಗತ್ತಿಗೆ ನಿಮ್ಮ ಅಂತಸ್ತನ್ನು ತೋರಿಸಿಕೊಳ್ಳುವ ಸಲುವಾಗಿ, ಸುಳ್ಳು ಪ್ರತಿಷ್ಠೆಗಾಗಿ ನಿಮ್ಮ ಯಾವುದೇ ಅಗತ್ಯವಿಲ್ಲದ ಐಷಾರಾಮಿ ವಸ್ತುಗಳ ಮೇಲೆ ಕೋಟ್ಯಾಂತರ ರೂಪಾಯಿಗಳನ್ನು ನೀರಾವರಿಯಂತೆ ಖರ್ಚು ಮಾಡಲು ಆರಂಭಿಸಬಹುದು.
ಇಂತಹ ಆಡಂಬರದ ಪ್ರದರ್ಶನವೇ ನೀವು ಮಾಡುವ ಅತ್ಯಂತ ದೊಡ್ಡ ತಪ್ಪಾಗುತ್ತೆ. ನೀರಿನಂತೆ ಹರಿದು ಬರುವ ಧನವನ್ನು ಸೂಕ್ತ ಜಾಗದಲ್ಲಿ ನೀವು ಶೇಖರಿಸಿಡದಿದ್ದರೆ ಅದು ಕರ್ಪೂರದಂತೆ ಆವಿಯಾಗಿ ಹೋಗಲು ತಡವಾಗುವುದಿಲ್ಲ. ಬ್ರಹ್ಮಾಂಡವು ನಿಮಗೆ ಈ ಹಣವನ್ನು ನೀಡುತ್ತಿರುವುದು ಈ ಸುಳ್ಳು ಶೋಕಿಗಾಗಿ ಅಲ್ಲ, ಬದಲಿಗೆ ನಿಮ್ಮ ಮತ್ತು ನಿಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಭದ್ರಪಡಿಸುವುದಕ್ಕಾಗಿ ಮಾತ್ರ. ಹಾಗಾದರೆ ಈ 3 ಅಪಾಯಕಾರಿ ಅಲೆಗಳಿಂದ ಮತ್ತು ನಿಮ್ಮ ಸುತ್ತಲಿರುವ ಈ ಗುಪ್ತ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಹೇಗೆ? ನಿಮ್ಮ ಸುತ್ತಲೂ ಯಾವುದೇ ಶತ್ರುವು ಭೇದಿಸಲಾಗದಂತಹ ಒಂದು ಆಧ್ಯಾತ್ಮಿಕ ರಕ್ಷಾ ಕವಚವನ್ನು ನೀವು ಹೇಗೆ ನಿರ್ಮಿಸಿಕೊಳ್ಳಬೇಕು? ಅದಕ್ಕಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾದ ಅತ್ಯಂತ ಪ್ರಾಚೀನವಾದ ಆ ಜಲತತ್ವದ ರಹಸ್ಯ ಮಹಾ ಉಪಾಯ ಯಾವುದು ಎಂಬುದನ್ನು ನಾವು ಇವಾಗ ನೋಡೋಣ. ಜಗತ್ತಿನ ಅತ್ಯಂತ ಬೆಲೆಬಾಳುವ ಮತ್ತು ಅಪರೂಪದ ಮುತ್ತುಗಳು ಎತ್ತರವಾದ ಪರ್ವತಗಳ ಮೇಲಾಗಲಿ ಅಥವಾ ವಿಶಾಲವಾದ ಆಕಾಶದಲ್ಲಾಗಲಿ ಸಿಗಲ್ಲ. ಅವು ಸಿಗುವುದು ಕೇವಲ ನಿಗೂಢವಾದ ಅತ್ಯಂತ ಶಾಂತವಾಗಿ ಕಾಣುವ ಆಳ ಸಮುದ್ರದ ಒಂದು ಗರ್ಭದಲ್ಲಿ ಮಾತ್ರ. ವೃಷಭ ರಾಶಿಯವರಾದ ನಿಮ್ಮ ಭಾಗ್ಯದ ರಹಸ್ಯವೂ ಕೂಡ ಇವತ್ತು ಅದೇ ಜಲತತ್ವಕ್ಕೆ ಬದ್ಧವಾಗಿದೆ. ಪ್ರತಿ ಶುಕ್ರವಾರದ ದಿನ ಸೂರ್ಯಾಸ್ತದ ನಂತರ, ಅಂದರೆ ಆಕಾಶದಲ್ಲಿ ನಕ್ಷತ್ರಗಳು ಮೂಡುವ ಸಮಯದಲ್ಲಿ ಈ ಉಪಾಯ ಮಾಡಿ. ಒಂದು ಶುದ್ಧವಾದ ಬೆಳ್ಳಿಯ ಪಾತ್ರೆಯನ್ನು ತೆಗೆದುಕೊಂಡು, ಬೆಳ್ಳಿಯು ನೇರವಾಗಿ ಶುಕ್ರಗ್ರಹದ ಧಾತು. ಈ ಬೆಳ್ಳಿಯ ಪಾತ್ರೆಯಲ್ಲಿ ಅತ್ಯಂತ ಶುದ್ಧವಾದ ನೀರನ್ನು ತುಂಬಿಸಿ ಆ ನೀರಿನೊಳಗೆ 2 ಬಿಳಿ ಬಣ್ಣದ ಸುಗಂಧಭರಿತ ಹೂವುಗಳನ್ನು ಅಥವಾ ಸ್ವಲ್ಪ ಶುದ್ಧವಾದ ಬಿಳಿ ಗಂಧವನ್ನು ಹಾಕಿ, ನಂತರ ಆ ಪಾತ್ರೆಯನ್ನು ನಿಮ್ಮ 2 ಕೈಗಳಿಂದ ಹಿಡಿದುಕೊಂಡು ಅತ್ಯಂತ ಶಾಂತ ಮನಸ್ಸಿನಿಂದ ಬ್ರಹ್ಮಾಂಡದ ದೈವಿಕ ಶಕ್ತಿಯನ್ನು ಧ್ಯಾನಿಸಿ. ನಿಮಗೆ ಸಿಗುತ್ತಿರುವ ಆ ಯಶಸ್ಸಿಗೆ ಬ್ರಹ್ಮಾಂಡಕ್ಕೆ ಭಕ್ತಿಪೂರ್ವಕ ಕೃತಜ್ಞತೆಯನ್ನು ನೀವು ಸಲ್ಲಿಸಿ. ನೋಡಿದ್ರಲ್ಲ, ಆದಷ್ಟು ಈ ಸರಳವಾದ ಈ ಒಂದು ಶ್ಲೋಕನೇ ಆಗಲಿ, ಈ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ. ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಇದನ್ನ ನೀವು ಈ ಒಂದು ಸಣ್ಣ ವಿಚಾರಪ್ಪ, ಇವೆಲ್ಲ ಏನ್ ಹೇಳ್ಕೊಂಡ್ರೆ ನಮ್ಗೆ ಅದೃಷ್ಟ ಬರುತ್ತಾ ಅಂತ ನೀವು ಇದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಆಸಕ್ತಿಯಿಂದ ನೀವು ಈ ತಾಳ್ಮೆ ಮತ್ತು ನಂಬಿಕೆ ಇದ್ದಲ್ಲಿ ಯಾವ ಕೆಲಸದಲ್ಲೂ ಜಯ ಅನ್ನೋದು ಸಿದ್ಧಿಸುತ್ತೆ. ಹಾಗಾಗಿ ನೀವು ಇದನ್ನ ಹೇಳ್ಕೊಳ್ಳಿ. ನೀವು ಹಾಕಿದ ಕಣ್ಣೀರುಗಳಿಗೆ ಇಷ್ಟು ವರ್ಷ ಅದಕ್ಕೆ ಫಲ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಯಶಸ್ಸು, ಪ್ರಗತಿ ಅನ್ನೋದು ಕಾಣ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.